today we discuss about playing with numbers. ನಾವಿವತ್ತು ಪ್ಲೇಯಿಂಗ್ ವಿತ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಈಗ ನೋಡಿ ಪ್ಲೇಯಿಂಗ್ ವಿತ್ ನಂಬರ್ಸಲ್ಲಿ ಫಸ್ಟು ಜನರಲ್ ಫಾರ್ಮ್ ಆ್ಯಂಡ್ ನಾರ್ಮಲ್ ಫಾರ್ಮ್. ಪ್ಲೇಯಿಂಗ್ ವಿತ್ ನಂಬರ್ಸ್. ನೋಡಿ ನೀವು ಆಲ್ರೆಡಿ ನಂಬರ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಿದೆ ನಿಮಗೆ. ಆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ನ ಮತ್ತೆ ಒರಿಜಿನಲ್ ಫಾರ್ಮಿಗೆ ತರೋದು ಗೊತ್ತಿದೆ. ಈಗ ನೋಡಿ ಫಾರ್ ಎಕ್ಸಾಂಪಲು 1200 ಅಂತ ಇದೆ ಅಂದ್ಕೊಳ್ಳಿ. ಇದನ್ನು ನೀವೇನಂತ ಬರ್ಕೋತೀರಾ? 1000 ಪ್ಲಸ್ 200 ಪ್ಲಸ್ 0 0 ಪ್ಲಸ್ 0 ಅಂದರೆ ಇಲ್ಲೇನೂ ಇಲ್ಲ. ಇದೊಂದು ಬೇಕಾದರೆ ನೀವು 90 99 ಅಂತ ಬರ್ಕೊಂಡ್ರೆ ನೋಡಿ ಇದು 90 ಪ್ಲಸ್ 9 ಅಂದರೆ 1299ನಲ್ಲಿ ಒಂದು ಒನ್ಸು 9 ಇದೆ ಅಂತ 9 ಅನ್ನೋದು ಒನ್ಸು 9 ಇದೆ, ಟೆನ್ಸು ನೋಡಿ 9 ಇದೆ ಅಂದರೆ ಟೋಟಲ್ 90 ಆಗುತ್ತೆ. ಒನ್ಸು ಟೆನ್ಸು ಹಂಡ್ರೆಡ್ಸು ಮತ್ತು ಥೌಸಂಡ್ಸು. ಥೌಸಂಡ್ಸು 1 ಇದೆ, ಹಂಡ್ರೆಡ್ಸ್ 2 ಇದೆ, ಟೆನ್ಸು 9 ಇದೆ ಮತ್ತು ಒನ್ಸು 9 ಇದೆ. ಇದನ್ನು ಹೆಂಗೆ ಬರ್ಕೋತೀರಾ ಅಂದರೆ 1 ಇಂಟು 1000 1000, 2 ಇಂಟು 100 200, 9 ಇಂಟು 10 90 ಪ್ಲಸ್ 9 1s 9 ಈ ರೀತಿ ಬರೀತೇವೆ. ಇದನ್ನೇ ನಾವು ಯಾವ ಥರ ಬರಿಬೋದು ಅಂದರೆ 1 ಇಂಟು 1000 ಅನ್ನೋದು ಎಷ್ಟಿದೆ? 2 ಇಂಟು 100 ಪ್ಲಸ್ 9 ಇಂಟು 10 ಪ್ಲಸ್ 9 ಇಂಟು 1. ನೋಡಿ ಇವೆಲ್ಲ ಆ್ಯಡ್ ಮಾಡಿದರೆ ನಿಮಗೆ 1299 ಬರುತ್ತೆ. ಅಂದರೆ ಈ ನಂಬರ್ನ ನಾವೇನು ಮಾಡಿದ್ವಿ? ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಅಂದರೆ ಥೌಸಂಡ್ಸ್ ಎಷ್ಟಿದೆ, ಹಂಡ್ರೆಡ್ಸ್ ಎಷ್ಟಿದೆ, ಟೆನ್ಸ್ ಎಷ್ಟಿದೆ ಮತ್ತು ಒನ್ಸ್ ಎಷ್ಟಿದೆ. ಈ ರೀತಿ ಯಾವುದೇ ಒಂದು ನಂಬರ್ನ ಎಕ್ಸ್ಪ್ಯಾಂಡ್ ಮಾಡಿ ಬರಿತೀವಲ್ವಾ, ಅಂದರೆ ಟೆನ್ಸು ಥೌಸಂಡ್ಸು ಅಂದರೆ ಈ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದನ್ನ ನಾವೇನಂತ ಕರಿತೀವಿ? ಜನರಲ್ ಫಾರ್ಮ್ ಅಂತ ಕರಿತೀವಿ. ಜನರಲ್ ಫಾರ್ಮ್ ಆಫ್ ನಂಬರ್ಸ್. ಓಕೆ, ಅದು ಎಷ್ಟು ಬೇಕಾದ್ರೂ ಡಿಜಿಟ್ಸ್ ಇರ್ಬೋದು, ಎ ಬಿ ಸಿ ಡಿ ಇ ಎಷ್ಟಾದರೂ ಇರಲಿ. ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಒಂದು ಜನರಲಾಗಿ ನಾವು ತೊಗೋತಾ ಇದ್ದೀವಿ. ಎ ಬಿ ಸಿ ಡಿ ಅನ್ನೋದು ಲೆಟರ್ಸು. ಇಲ್ಲಿ ಈ ನಂಬರ್ಸ್ ಏನು ಬೇಕಾದ್ರೂ ಆಗಿರ್ಬೋದು, 1 to 9 ನಂಬರ್ಸ್ ಅಥವಾ 0 to 9 ನಂಬರ್ಸ್ ಯಾವುದಾದ್ರೂ ಬರ್ಬೋದು ಇಲ್ಲಿ. ಈಗ ನಾವು ಇದು ಒನ್ಸು, ಇದು ಟೆನ್ಸು, ಇದು ಹಂಡ್ರೆಡ್ಸು, ಇದು ಥೌಸಂಡ್ಸು, ಇದು 10,000 ಹೆಂಗೆ ಮಾಡ್ತೀವಿ ನೋಡಿ? ಎ ಇಂಟು 10,000 ಎ ಇಂಟು 10,000 ಪ್ಲಸ್ ಬಿ ಇಂಟು 1000 ಪ್ಲಸ್ ಸಿ ಇಂಟು 100 ಪ್ಲಸ್ ಡಿ ಇಂಟು 10 ಪ್ಲಸ್ ಇ ಇಂಟು 1. ಇದು ಜನರಲ್ ಫಾರ್ಮು. ನಾವೀಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರೂ ನಂಬರ್ ತೊಗೊಳ್ಳೋಣ. ನೋಡಿ 1309 ಅಂತ ಇದೆ. ಇವಾಗ ನಾವು ಯಾವ ಥರ ಬರಿತೀವಿ? ಇದು ನಾವೇನು ಮಾಡಬೇಕು? ಅಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಬರುತ್ತಲ್ವ, ಅದನ್ನೊಂಚೂರು ಬರ್ಕೋಬೇಕು. ಆಗ ನಾವು ಈಸಿಯಾಗಿ ಬರಿಬೋದು. ಹಿಂಗೆ ಲೆಫ್ಟಿಂದ ಬರ್ಕೊಂಡು ಹೋಗೋದಕ್ಕಿಂತ ಹಿಂಗೇ ಬರೆದ್ಬಿಡ್ಬೋದು. ಹೇಗೆ ಅಂದರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಆ್ಯಂಡ್ 1000. ಈಗ ನೋಡಿ 1 ಇಂಟು 1000 1 ಇಂಟು 1000 ಪ್ಲಸ್ 3 ಇಂಟು 100 ಪ್ಲಸ್ 0 ಇಂಟು 10 0 ಇಂಟು 10 ಪ್ಲಸ್ 9 ಇಂಟು 1. ಬೇಕಾದರೆ ಈ ಒಂದು ಟರ್ಮ್ನ ಸ್ಕಿಪ್ಪು ಮಾಡ್ಬೋದು, ಅಂದರೆ ಬಿಡ್ಬೋದು. ಯಾಕೆಂದರೆ ಅಲ್ಲಿ 0 ಇರೋದ್ರಿಂದ ನಾವು ಅದನ್ನು ಬರೀಲಿಲ್ಲ ಅಂದ್ರೂ 0 ಇಂಟು 10 0ನೇ ಆಗುತ್ತೆ. ಹಾಗಾಗಿ ಅದನ್ನು ಬರೀಲಿಲ್ಲ ಅಂದರೂ ನಡೆಯುತ್ತೆ. ಈಗ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 999 ಇದು ಅಷ್ಟೇ ವೆರಿ ಈಸಿ. ಒನ್ಸ್, ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್. ಇಲ್ಲಿ 9 ಇಂಟು 100 ಈ ರೀತಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಬಂದ್ಬಿಡುತ್ತೆ. 9 ಇಂಟು 10 ಪ್ಲಸ್ 9 ಇಂಟು 1. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ನಂಬರ್. ಯಾವುದೇ ನಂಬರ್ ಕೊಡಲಿ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಅದನ್ನು ಜನರಲ್ ಫಾರ್ಮ್ ಅಂತ ಕರಿತೀವಿ. ನಾರ್ಮಲ್ ಫಾರ್ಮ್ ಅಂದರೆ ಅದೇ ಎಕ್ಸ್ಪ್ಯಾಂಡ್ ಆಗಿರೋ ನಂಬರ್ಸ್ನ ನಾವು ಒರಿಜಿನಲ್ ಫಾರ್ಮಿಗೆ ತಂದರೆ ಅದನ್ನು ನಾರ್ಮಲ್ ಫಾರ್ಮ್ ಅಂತ ಕರಿತೀವಿ. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ನಂಬರ್. ನೆಕ್ಸ್ಟ್ ಒನ್ ನಾರ್ಮಲ್ ಫಾರ್ಮ್. ನಾರ್ಮಲ್ ಫಾರ್ಮ್ ಆಫ್ ನಂಬರ್ಸ್. ನೋಡಿ ಒಂದು ಎಕ್ಸಾಂಪಲ್ 310 ಅಂತ ಇದೆ. ಸೆಕೆಂಡ್ ಒನ್ 1029
ಥರ್ಡ್ ಒನ್ 9986 ಅಲ್ಲ, ಇದು ಈ ನಂಬರ್ಸ್ ಅಂತ ಬರ್ಕೊಳ್ಳೋಣ, ಇದು ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಳ್ಳೋಣ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಯಾವ ಥರ, ಇವು ನಾರ್ಮಲ್ ಫಾರ್ಮು ಆಲ್ರೆಡಿ ಇದೆ, ಈಗ ನಾವು ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ. 3 × 100 ಪ್ಲಸ್ 1 × 10 ಪ್ಲಸ್ 0 × 0 ಅಲ್ಲ 1, ಈ ರೀತಿ ಬರೆದಾಗ ನಾವೇನು ಮಾಡ್ತೀವಿ ನೋಡಿ. ಹಂಡ್ರೆಡ್ಸ್ ಎಷ್ಟಿದೆ? 3 ಇದೆ, ಇದು ಹಂಡ್ರೆಡ್ಸು, ಇದು ಟೆನ್ಸು ಮತ್ತು ಇದು ಒನ್ಸು. ನೋಡಿ ಹಂಡ್ರೆಡ್ಸ್ ಎಷ್ಟಿದೆ ನಾವಿಲ್ಲಿ ಬರ್ಕೋಬೇಕು, ಒನ್ಸು ಟೆನ್ಸು ಹಂಡ್ರೆಡ್ಸು. ಹಂಡ್ರೆಡ್ಸ್ ಎಷ್ಟಿದೆ? 3 ಇದೆ. ಟೆನ್ಸ್ ಎಷ್ಟಿದೆ? 1 ಇದೆ. ಒನ್ಸ್ ಎಷ್ಟಿದೆ? 0 ಇದೆ. ಹಾಗಾಗಿ 310 ಇಸ್ ದ ಒರಿಜಿನಲ್ ನಂಬರ್. ಈಗ ಈ ನಂಬರ್ನೇ ನಮಗೆ ಬೇರೆ ನಂಬರ್ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ. 9 × 1000 ಪ್ಲಸ್ 7 × 10 ಅಂತ ಇದೆ. ಇದನ್ನು ಹೇಗೆ ಬರೆಯೋದು? ಇಲ್ಲಿ ನೋಡಿ ನಮಗೆ ಏನು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ ಮತ್ತು 1000 ಕೊಟ್ಟಿದ್ದಾರೆ. 100 ಟರ್ಮ್ ಮಿಸ್ ಆಗಿದೆ, ನೆಕ್ಸ್ಟ್ ಒನ್ಸ್ ಟರ್ಮೂ ಮಿಸ್ ಆಗಿದೆ. ಆವಾಗ ನಾವೇನು ಮಾಡಬೇಕು? ಇಲ್ಲಿ ಬರ್ಕೋಬೇಕು, ಒನ್ಸು ಟೆನ್ಸು ಹಂಡ್ರೆಡ್ಸು 1000. ನೋಡಿ ಒನ್ಸ್ ಅಂದರೆ ಎಷ್ಟಿದೆ ಇಲ್ಲಿ? ಎಲ್ಲ, ಆ ಟರ್ಮೇ ಇಲ್ಲ, ಆವಾಗ 0 ಬರ್ಕೋಬೇಕು. ಟೆನ್ಸ್ ಎಷ್ಟಿದೆ? 7 ಇದೆ, ಬರೆಯೋಣ. ನೆಕ್ಸ್ಟ್ ಹಂಡ್ರೆಡ್ಸ್ ಎಷ್ಟಿದೆ? ಇಲ್ಲ, ಮಿಸ್ ಆಗಿದೆ, ಆವಾಗ 0 ಬರೀರಿ. 1000s ಎಷ್ಟಿದೆ? 9. ನೋಡಿ 9070 ಈಸ್ ದ ನಾರ್ಮಲ್ ಫಾರ್ಮ್ ಆಫ್ ನಂಬರ್. ಈಗ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 7 × 100 ಪ್ಲಸ್ 2 × 1. ನೋಡಿ ಇಲ್ಲೇನಾಗಿದೆ? ಹಂಡ್ರೆಡ್ಸ್ ಕೊಟ್ಟಿದ್ದಾರೆ ಮತ್ತು ಒನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಟೆನ್ಸ್ ಟರ್ಮು ಇಲ್ಲ, ಮಿಸ್ ಆಗಿದೆ. ಆವಾಗ ನೋಡಿ ಫಸ್ಟು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರ್ಕೋಬೇಕು. ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ 1000. ಇಲ್ಲಿ ಒನ್ಸ್ ಎಷ್ಟಿದೆ? 2 ಇದೆ. ಟೆನ್ಸ್ ಎಷ್ಟಿದೆ? ಟೆನ್ಸ್ ಇಲ್ಲ, 0 ಬರ್ಕೊಳ್ಳಿ. ಹಂಡ್ರೆಡ್ಸ್ ಎಷ್ಟಿದೆ? 7 ಇದೆ. ಇನ್ನು 1000 ಪ್ಲೇಸಲ್ಲಿ ಏನೂ ಇಲ್ಲ. ಹಾಗಾಗಿ 702 ಈಸ್ ದ ನಾರ್ಮಲ್ ಫಾರ್ಮ್ ಆಫ್ ನಂಬರ್. ಅಂದರೆ ಅವರು ಎಕ್ಸ್ಪ್ಯಾಂಡ್ ಮಾಡಿಕೊಟ್ಟಿರ್ತಾರೆ, ಅದನ್ನು ನಾವೇನು ಮಾಡ್ಕೋಬೇಕು? ಒರಿಜಿನಲ್ ಫಾರ್ಮ್ಗೆ ತರಬೇಕು. ಇಲ್ಲಿ ಕೆಲವೊಂದು ಮಿಸ್ ಆದಾಗ ನಾವು ಈ ರೀತಿ ಯಾವ ಟರ್ಮು ಅಂದರೆ ಯಾವ ಪ್ಲೇಸಲ್ಲಿರೋವಂಥ ಟರ್ಮು 0 ಆಗಿದೆ ಅಂದರೆ ಮಿಸ್ ಆಗಿದೆ ಅಂತ ನೋಡಿಕೊಂಡು ಆ ಪ್ಲೇಸ್ಗೆ 0 ಹಾಕಬೇಕಾಗುತ್ತೆ. ಅದನ್ನೊಂಚೂರು ನೋಡ್ಕೋಬೇಕು. ಇಲ್ಲ ಅಂದರೆ ಈ ಥರ ಡೈರೆಕ್ಟಾಗಿ ಕೊಟ್ಟರೆ ಏನೂ ತೊಂದರೆ ಇಲ್ಲ. ನೋಡಿ 1768 ಅಂತ ಈ ಥರ, ಅಂದರೆ ಈ ಥರ ಅಲ್ಲ, ಇದು ನೋಡಿ, ಇದು 1 × 1000 ಪ್ಲಸ್ 7 × 100 ಪ್ಲಸ್ 8 × 10 ಪ್ಲಸ್ 6 × 1 ಅಂತ ಏನೋ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಒನ್ಸು ಕೊಟ್ಟಿದ್ದಾರೆ, ಟೆನ್ಸು ಕೊಟ್ಟಿದ್ದಾರೆ, ಹಂಡ್ರೆಡ್ಸು ಕೊಟ್ಟಿದ್ದಾರೆ, 1000 ಕೊಟ್ಟಿದ್ದಾರೆ. ಇವಾಗ ನೀವು ಡೈರೆಕ್ಟಾಗಿ ಬರಿಬೋದು 1786. ಓಕೆ, 1786. ಇನ್ನು ನೀವು ಇಲ್ಲಿ ಹಾಗೆ ಬರ್ಕೊಳ್ಬೋದು. ಇಲ್ಲೇನು ಒನ್ಸು ಯೂನಿಟ್ಟು 10 ಅಂತ ಬರೆಯೋ ಅವಶ್ಯಕತೆನೇ ಇಲ್ಲ, ಹಾಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆದರೆ ಏನಾದರೂ ಒಂದು ಮಿಸ್ ಆಗಿದೆ ಅಂದಾಗ ನೀವಲ್ಲಿ 0 ಹಾಕೋದನ್ನು ಮರಿಬಾರ್ದು. ದಿಸ್ ಈಸ್ ದ ನಾರ್ಮಲ್ ಫಾರ್ಮ್ ಆ್ಯಂಡ್ ಜನರಲ್ ಫಾರ್ಮ್ ಆಫ್ ನಂಬರ್ಸ್. ಓಕೆ, ನೆಕ್ಸ್ಟು ಇಲ್ಲಿ ನಿಮ್ಮ ಕ್ವಶನ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಟ್ರೈ ದೀಸ್ ಅಂತ ಕೊಟ್ಟಿದ್ದಾರೆ. ಜನರಲ್ ಫಾರ್ಮಿಗೆ ಬರೆಯೋ ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಜನರಲ್ ಫಾರ್ಮ್, ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಯೂಶುವಲ್ ಫಾರ್ಮ್ ಅಂತ ಇದೆ. ಅದನ್ನು ನೀವೇ ಟ್ರೈ ಮಾಡಿ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟು ಲೆಟರ್ಸ್ ಫಾರ್ ಡಿಜಿಟ್ಸ್. ಲೆಟರ್ಸ್ ಫಾರ್ ಡಿಜಿಟ್ಸ್ ಅಂದರೆ ಪಝಲ್ಸ್ ಅಂತ, ಅಂದರೆ ಮಿಸ್ಸಿಂಗ್ ಲೆಟರ್ಸ್ ಕೊಟ್ಟಿರ್ತಾರೆ. ಈಗ ನೋಡಿ ಫಾರ್ ಎಕ್ಸಾಂಪಲು 7a ಇಸ್ ಈಕ್ವಲ್ ಟು 9 ಅಂತ ಇದೆ. ಅಂದರೆ ಇವೆರಡು ನಂಬರ್ಸ್ನ ಆ್ಯಡ್ ಮಾಡಿದರೆ ನಮಗೆ 9 ಬರಬೇಕು. ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಎ ಇಸ್ ದ ಅನ್ನೋನ್ ಲೆಟರ್, ಅದು ಅನ್ನೋನ್ ವ್ಯಾಲ್ಯೂ ಆಲ್ಫಾಬೆಟ್ ಕೊಟ್ಟಿದ್ದಾರೆ. ಈ ರೀತಿ ಆದಾಗ ನಾವೇನು ಮಾಡ್ಕೋಬೇಕು? ಬರ್ಕೋಬೇಕು. ನೋಡಿ 7ಗೆ ಯಾವುದನ್ನು ಕೂಡಿದರೆ 9 ಬರುತ್ತೆ. ನೋಡಿ 9ನಲ್ಲಿ 7 ಹೋದರೆ 2, ನಾವು ಕಳೆದು ಬರಿಬೋದು. ನೋಡಿ ಇವೆರಡು ಆ್ಯಡ್ ಮಾಡಿದರೆ ಏನು ಬರುತ್ತೆ ನಮಗೆ? 9. ದೇರ್ಫೋರ್ ಏನಂತ ಬರಿಬೋದು? ಎ ಇಸ್ ಈಕ್ವಲ್ ಟು 2. ಇದು ಕೂಡೋ ಥರ. ನೆಕ್ಸ್ಟ್ ಅದೇ ಥರ ನೋಡಿ 7 8 5 A 9 6 ಅಂತ ಏನಾಗಿದೆ.
ಇಲ್ಲಿ ನಮಗೆ ಆ್ಯಡ್ ಕಳೆದ್ರೆ ಏನು ಬರಬೇಕು 9 ಬಿ ಇಲ್ಲೇನೋ ಸಿ ಏನೋ ಬಂದಿದೆ. ಓಕೆ, ಈಗ ನಾವಿಲ್ಲಿ ಏನಾಗಿದೆ, ಇಲ್ಲಿ ಬೇಕಾದ್ರೆ ನಾವು 1-2 ನಂಬರ್ ಕೊಡೋಣ, ಯಾವುದಾದ್ರೂ 1 ಅಥವಾ 2 ಅನ್ನೋನ್ ಕೊಡೋಣ. ಈಗ ನೋಡಿ, ಈಗ ನಾವೇನು ಮಾಡಬೇಕು, ಇಲ್ಲಿ ಅನ್ನೋನ್ ಕೊಟ್ಟಿದ್ದಾರೆ, ಇದು ಎ ಕೊಡಿ, ಇಲ್ಲಿ ಇಲ್ಲಿ 2 ಇದೆ ಅಂತ ಅಂದ್ಕೊಳ್ಳಿ. ಈಗ ನೋಡಿ ಈ ರೀತಿ ಕೊಟ್ಟಿದ್ದಾರೆ 7 8 5 5 ಎ 9 6 2 ಬಿ 9 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಎಲ್ಲಿ 2 ಅನ್ನೋನ್ ಇದೆ, ನಾವೀಗ ಏನು ಹಾಕಿದರೆ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಎ 9 6, ಈಗ ಇಲ್ಲಿ 9 ಇದೆ, 9 ಇದೆ ಅಂದರೆ ನೋಡಿ ಇಲ್ಲಿ 1 ಕ್ಯಾರಿ ತೊಗೋತೀರಾ, 15 ಆಯಿತು, 15ನಲ್ಲಿ 6 ಹೋದರೆ 9 ಆಲ್ರೆಡಿ ಬಂದಿದೆ. ಈಗ ಇಲ್ಲೇನಾಯಿತು, ಇಲ್ಲಿ 1 ಕ್ಯಾರಿ ಕೊಟ್ಟಾಗ ಇಲ್ಲಿ ಉಳಿಯೋದು 7, ಇಲ್ಲಿ 17 ಆಯಿತು 1 ಕ್ಯಾರಿ ತೊಗೊಂಡ್ರೆ. 17ನಲ್ಲಿ 9 ಹೋದರೆ ಎಷ್ಟು ಬರುತ್ತೆ ನಮಗೆ, 17ನಲ್ಲಿ 9 ಹೋದರೆ 8 ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲೇನಾಗಿರುತ್ತೆ, ನಮಗೆ ಇಲ್ಲಿ 2 ಬರಬೇಕು, ಇಲ್ಲಿ 1 ಕ್ಯಾರಿ ಕೊಟ್ಟ ಮೇಲೆ ಇಲ್ಲಿ ಉಳಿಯೋದು 6. 6ಅಲ್ಲಿ ಯಾವ ನಂಬರ್ನ ಕಳೆದ್ರೆ ನಮಗೆ 2 ಬರುತ್ತೆ ನೋಡ್ಕೋಬೇಕು. ಅವಾಗೇನಾಯಿತು, 6ಅಲ್ಲಿ 4ನ ಕಳೆದ್ರೆ 2 ಬರುತ್ತೆ. ಅಂದರೆ ಈ ರೀತಿ 2 ಅನ್ನೋನ್ ಕೊಟ್ಟಾಗ ನೋಡಿ ಇದೇನೋ ಕರೆಕ್ಟಾಗಿ ಬಂದಿದೆ 9, ಅಂದರೆ ಇದರಲ್ಲಿ ಇದನ್ನು ಕಳೆದ್ರೆ ನಮಗೆ 8 ಬರ್ತಾ ಇದೆ. ಇಲ್ಲಿ ನಮಗೆ 6 ಉಳಿತು, ಈ 6ಅಲ್ಲಿ 4 ಕಳೆದ್ರೆ ಮಾತ್ರ 2, ಅಂದರೆ ಎ ವ್ಯಾಲ್ಯೂ 4 ಆಯಿತು, ಬಿ ವ್ಯಾಲ್ಯೂ 8 ಆಯಿತು. ಅಂದರೆ ಎ = 4, ಬಿ = 8. ಈ ರೀತಿ ನಾವು ಆಲ್ಫಾಬೆಟ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಕೊಟ್ಟಿರುವಂತಹ ಒಂದು ಪ್ರಾಬ್ಲಮಲ್ಲಿ 1 ಅನ್ನೋನು ಅಥವಾ 2 ಅನ್ನೋನ್ ಇರುತ್ತೆ, ಅದನ್ನು ನೀವೇನು ಮಾಡಬೇಕು, ಅಲ್ಲಿ ಯಾವ ನಂಬರ್ನ ಹಾಕಿದರೆ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕಾಗುತ್ತೆ. ನೋಡಿ ಈ ಥರ ಇದ್ದರೆ ಓಕೆ, ಅಡಿಷನ್ ಇತ್ತು. ಈಗ ನೆಕ್ಸ್ಟ್ ಏನು ಮಾಡಿರ್ತಾರೆ, ಸಬ್ಟ್ರಾಕ್ಷನ್ ಕೇಳಿರ್ಬೋದು. ನೋಡಿ 7 ಬಿ 3 ಅಂತ ಇದೆ, ಆವಾಗ ಏನಾಗಿರುತ್ತೆ, ಮೈನಸ್ ಮಾಡ್ತಿದ್ದೀವಿ, ಕಳೀತಾ ಇದೆ. 7ನಲ್ಲಿ ಯಾವುದನ್ನು ಕಳೆದ್ರೆ ನಮಗೆ 3 ಬರುತ್ತೆ, 4 ಕಳೆದ್ರೆ ಬರುತ್ತೆ, ಅಂದರೆ ಬಿ ವ್ಯಾಲ್ಯೂ ಈಸ್ 4. ಅದೇ ಥರ ಇನ್ನೊಂದು ನೋಡಿ, 1a × 1a = ಎ 1ba ಅಂತ ಇದೆ ಅಂದ್ಕೊಳ್ಳಿ. ಇವಾಗ ನಮಗೇನು ಬರಬೇಕು, ಇಲ್ಲಿ ಏನು ಡಿಜಿಟ್ ಇರುತ್ತೋ ಇಲ್ಲೂ ಅದೇ ಬರಬೇಕು, ಆದರೆ ಬಿ ವ್ಯಾಲ್ಯೂ ಚೇಂಜಸ್ ಬರಬೇಕು, ಅದೇ ಬರಬಾರ್ದು. ಅಂದರೆ ನೀವು ಈಗ 1 ಅದಕ್ಕೆ ಇನ್ನೊಂದು ಯಾವುದೋ ಒಂದು 1 ನಂಬರ್ ತೊಗೋತೀರಾ ಅಂದ್ಕೊಳ್ಳಿ, ಫಸ್ಟ್ ಸ್ಟಾರ್ಟಿಂಗು 1 ಅಂತ ತೊಗೊಳ್ಳೋಣ, ಇಲ್ಲೂ 11 ತೊಗೋಬೇಕಾಗುತ್ತೆ, ಯಾಕೆಂದರೆ ಏನೇ ಇರೋದ್ರಿಂದ 11 11s ಮಲ್ಟಿಪ್ಲೈ ಮಾಡಿದ್ರೆ ನಿಮಗೇನು ಬರುತ್ತೆ, 121. ನೋಡಿ ನಿಮಗೇನಾಗಿದೆ, ಇಲ್ಲಿ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಹಾಗಾಗಿ ನಿಮಗೆ ಎ ವ್ಯಾಲ್ಯೂ ಈಸ್ 1, ಬಿ ವ್ಯಾಲ್ಯೂ ಈಸ್ 2. ಎ ವ್ಯಾಲ್ಯೂ ಚೇಂಜಸ್ ಇದೆ, ಬಿ ವ್ಯಾಲ್ಯೂನು ಚೇಂಜ್ ಇದೆ. ಈ ರೀತಿ ನಾವು ಕಂಡುಹಿಡಿಯಬೇಕು ಯಾವುದನ್ನು ಅಪ್ಲೈ ಮಾಡಿದರೆ ಬರುತ್ತೆ ಅಂತ. ಅದೇ ಥರ ನೋಡಿ ಇಲ್ಲಿ 2a × a ನೋಡಿ ಈ ಥರ 2a × a = 1 to a ಅಂತಲೇ ಬರಬೇಕು. ಇವಾಗ ಯಾವ್ದು ಹಾಕ್ತೀರಾ ನೋಡಿ, ಇಲ್ಲಿ ನಿಮಗೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಿ ಇಲ್ಲೇ ಬರಬೇಕು, ಅಂದರೆ 1 ಹಾಕಿದರೆ ಬರುತ್ತೆ, 1 1s 1 ಬರುತ್ತೆ. ಅದೇ ಥರ 5 5s 25 ಬರುತ್ತೆ. ನೋಡಿ ಲಾಸ್ಟ್ ಡಿಜಿಟು ಸೇಮ್ ಬರ್ತಾ ಇದೆ. ಓಕೆ, ಅದೇ ಥರ ಇನ್ಯಾವ್ದು ಬರುತ್ತೆ, 2 2s 4 ಬಂದುಬಿಡುತ್ತೆ, ಅದು ಬರಲ್ಲ. 3 3s 9 ಬರುತ್ತೆ, ಅದು ಬರಲ್ಲ. 4 4s 16, ಅಲ್ಲಿ ಹೆಂಡು 4 ಆಗಲ್ಲ, 6 ಆಗುತ್ತೆ. ಆಮೇಲೆ 5 ಬರುತ್ತೆ, 6 ಬರುತ್ತೆ. ನೋಡಿ 6 6 36. ನೋಡಿ ಇಲ್ಲೂ 6 ಬರ್ತಾ ಇದೆ. ಇವು 3 ಬಿಟ್ಟರೆ ಬೇರೆ ಇನ್ಯಾವು ಬರೋದು ಸ್ವಲ್ಪ ರೇರು. ಆವಾಗ ನಾವೇನು ಮಾಡೋಣ, ಇಲ್ಲಿ 2 1 × 1 21 1s 21, ಇದಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೇಮ್ ಬಂದ್ರೂ ನಮಗಿಲ್ಲಿ 121 ಇರಬೇಕಿಲ್ಲಿ, ಅದಿಲ್ಲ, ಹಾಗಾಗಿ ಇದು ರಾಂಗ್. ಅದಕ್ಕೆ ನಾವಿನ್ನೇನು ಮಾಡೋಣ, 25 ತಗೊಳ್ಳೋಣ. 5 ನೋಡಿ 5 5s 25, 5 2s 10 + 2 12. ನೋಡಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 12 ಇದೆ, ಇಲ್ಲೂ 12 ಇದೆ. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಎ ಈಸ್ 5. ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಏನು ಮಾಡಬೇಕು,
ಅವ್ರು ಏನೇ ಅನ್ನೋದು ಕೊಡಲಿ ಫಸ್ಟು ಒಂದು ನೋಡಬೇಕು ಯಾವುದನ್ನು ಹಾಕಿದರೆ ಬರುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ ಇದೇ ಥರ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸು ಬುಕ್ಸಲ್ಲಿ ಕೊಟ್ಟಿದ್ದಾರೆ, ಅವನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ನೋಡಿ ಇಲ್ಲಿ ಒಂದು ಪ್ರಾಬ್ಲಮ್ ಇಟ್ಕೊಡ್ತೀನಿ ನೋಡಿ. 3a 25 b2 ನೋಡಿ ಇಲ್ಲಿ ಅಡಿಷನ್ ಕೊಟ್ಟಿದ್ದಾರೆ. ಈಗ ನೋಡಿ ಇಲ್ಲಿ 2 ಬರಬೇಕು ಅಂದರೆ ಇಲ್ಲಿ ನೀವೇನು ಹಾಕಬೇಕು ನೋಡಿ, ಇಲ್ಲಿ 1 ಹಾಕಿದರೆ 1 + 5 6 ಆಗಿಬಿಡುತ್ತೆ, ಬರಲ್ಲ. 1 ಅಂತೂ ಸಾಧ್ಯ ಇಲ್ಲ. 2 ಹಾಕಿದರೆ ಏನಾಗುತ್ತೆ, 2 + 5 7 ಆಗುತ್ತೆ, ಅದೂ ಬರಲ್ಲ. 3 ಹಾಕಿದರೆ 8 ಆಗುತ್ತೆ, ಅದೂ ಬರಲ್ಲ. 4 ಹಾಕಿದರೆ 4 + 5 9 ಆಗುತ್ತೆ, ಅದೂ ಬರಲ್ಲ. ಆಮೇಲೆ 5 ಹಾಕಿದರೆ 10 ಆಗುತ್ತೆ, 6 ಹಾಕಿದರೆ 11 ಆಗುತ್ತೆ, 7 ಹಾಕಿದರೆ 12 ಆಗುತ್ತೆ. ನೋಡಿ ಈಗ 3 7 2 5. ಈಗ ನಾನೇನು ಮಾಡಿದ್ದೀನಿ, ಎ ವ್ಯಾಲ್ಯೂನ 7ನ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆ 12 ಬರ್ತಾ ಇದೆ. ನೋಡಿ 5 + 7 12. ಇನ್ನು ಒಂದೇ ಒಂದು ಕ್ಯಾರಿ ಇದೆ, ಅದನ್ನ ಈ ಕಡೆಗೆ ಶಿಫ್ಟ್ ಮಾಡೋಣ. ಅಂದರೆ ಅದನ್ನು ಈ ಕಡೆಗೆ ಶಿಫ್ಟ್ ಮಾಡಿದರೆ ಆವಾಗ 3 + 1 6, 3 + 1 4, 4 + 2 6 ಆಗುತ್ತೆ. ಅಂದರೆ ನಮಗೇನು ಬಂತು, ಇಲ್ಲಿ B2 ಅಲ್ವಾ, B ಅಂದರೆ 6, ಇದು 2. Therefore the value of B is 6, A is 7. ಈ ರೀತಿ ನಾವು ಚೂಸ್ ಮಾಡಬೇಕಾಗುತ್ತೆ. ಇದು ಫಸ್ಟ್ನೇ ಪ್ರಾಬ್ಲಮ್. ನೆಕ್ಸ್ಟು ನೋಡಿ ಇಲ್ಲಿ ಈ ಥರ ಕೊಟ್ಟಿದ್ದಾರೆ. 1 2a 6ab a0 9. ಓಕೆ, ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೇನು ಬರಬೇಕು, ಎ ಯಾವ್ದು ಹಾಕಿದರೆ ನಮಗೆ ಬರುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಎ ಇಲ್ಲಿ 3 ಸೇಮ್ ಬರಬೇಕಿಲ್ಲಿ. ನೋಡಿ ಇಲ್ಲಿ ನಾವು 8 ಹಾಕಿದರೆ 8 + 2 10 ಆಗುತ್ತೆ. ಆದರೆ ನಮಗೇನಾಗುತ್ತೆ, ಕ್ಯಾರಿ ಈ ಕಡೆ ಹೋಗುತ್ತೆ. ಆವಾಗೇನಾಯಿತು, ಇಲ್ಲಿ ಕ್ಯಾರಿ ಹೋದಾಗ 6 2 8 ಆಗುತ್ತೆ. ಇದು ಇಲ್ಲಿ 8 ಹಾಕಿದರೆ ಇಲ್ಲಿ 8 + 1 9 ಆಗುತ್ತೆ. ಇಲ್ಲಿ ಒಂದು ಕ್ಯಾರಿ ಹೋದಾಗ ಇಲ್ಲೂ 8 ಆಗುತ್ತೆ. ಆವಾಗ ನಾವು ಸುಮ್ಮನೆ ನೋಡಬೇಕು ಯಾವುದು 7 ಹಾಕಿದರೆ ಬರುತ್ತೋ 8 ಹಾಕಿದರೆ ಬರುತ್ತೋ. ಆವಾಗ ನೋಡಿ ಇಲ್ಲಿ 1 2 8 ಹಾಕಿ, ಆವಾಗ 6 8 ಬಿ ಅಂದರೆ ಇಲ್ಲಿ ಏನು ಹಾಕ್ಬೇಕು ನಮಗೆ, 1 ಹಾಕಿದರೆ 8 + 1 9, 8 + 2 10, 6 + 2 8. ಅಂದರೆ ನೋಡಿ ಇಲ್ಲಿ ಎ ವ್ಯಾಲ್ಯೂ ಏನು ಬರ್ತಾ ಇದೆ, 8 ಬರ್ತಾ ಇದೆ. ದಿಸ್ ಇಸ್ ದ ಬಿ ವ್ಯಾಲ್ಯೂ ಈಸ್ 1. ಓಕೆ, ಇದೇ ಥರ ನೋಡ್ಕೋಬೇಕಾಗುತ್ತೆ. 1 ಹಾಕಿದರೆ ಬರಲ್ಲ, ಯಾಕೆಂದರೆ ನಮಗಿಲ್ಲಿ ಕೆಳಗೆ 0 ಇರೋದ್ರಿಂದ ನಾವು ನೋಡ್ಕೋಬೇಕು. ಇಲ್ಲಿ ಮಧ್ಯದ ನೋಡ್ಕೊಂಡು ಕಂಡುಹಿಡಿಯಬಹುದು ಇದರಲ್ಲಿ. ಯಾಕೆಂದರೆ ಇಲ್ಲಿ 2 ಇದೆ, ಇಲ್ಲಿ ಎ ಇದೆ. ಎ ಅಂದರೆ ನಮಗೆ 8 ಆ ಥರ ಇದ್ದರೆ ಮಾತ್ರ ನಮಗೆ ಈಸಿಯಾಗಿ ಬರೋದು. ಹಾಗಾಗಿ ಏನು ಮಾಡೋಣ, ಇಲ್ಲಿ 8 ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಈ ಥರ ಅನ್ನೋನ್ ಲೆಟರ್ಸ್ ಇದ್ದಾಗ ನಾವು ಆ ಥರ ಸಾಲ್ವ್ ಮಾಡಬೇಕಾಗುತ್ತೆ. ಅಂದರೆ ಆ ಲೆಟರ್ಸ್ನ ಕಂಡುಹಿಡಿಬೇಕು, ಅದರ ವ್ಯಾಲ್ಯೂನ. ಅದೇ ಥರ ನೋಡಿ ಇನ್ನೊಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ. AB × 3 = CAB. ನೋಡಿ ಇಲ್ಲಿ ಏನು ಬಂದಿರುತ್ತೋ ಅದೇ ಬರಬೇಕು ಇಲ್ಲಿ. ಓಕೆ, ನೋಡಿ ಹಿಂಗೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಹಾಕಿದರೆ ಬರುತ್ತೆ ಅನ್ನೋದು ನಾವು ನೋಡ್ಕೋಬೇಕು, ಯಾವ್ದು ಹಾಕಿದರೆ ಅಂತ. ನೋಡಿ ಇಲ್ಲಿ ಬಿ ಇದೆ ಅಂದಮೇಲೆ ಇಲ್ಲಿ ಬಿನೇ ಬರಬೇಕು. ಇಲ್ಲಿ ಬಿ ಇದೆ ಅಂದರೆ ಇಲ್ಲಿ ಬಿನೇ ಬರಬೇಕು. ಅಂದರೆ ಏನು ಮಾಡ್ತೀರಾ, ಇಲ್ಲಿ 1 ಕೊಡ್ತೀರಾ ಅಂದ್ಕೊಳ್ಳಿ. 1 3s 3 ಬರುತ್ತೆ. ಇಲ್ಲಿ 1 ಆದರೆ ನೋಡಿ ಇಲ್ಲಿ 1 3s 3 ಬರುತ್ತೆ, ಇಲ್ಲಿ ಬರಲ್ಲ. ಅದೇ ಥರ ಇಲ್ಲಿ 2 ಹಾಕಿ, 3 2s 6 ಆಗುತ್ತೆ. ಇದೇ ಬೇರೆ ಇದೇ ಬೇರೆ, ಇವೆರಡು ಚೇಂಜ್ ಆಯಿತು. 3 ಹಾಕಿ, 3 3s 9. ನೋಡಿ ಅದು ಬರಲ್ಲ. 3 4s 12, ಅದು ಬರಲ್ಲ. 3 5s 15, 3 5s 15. ಓಕೆ, ಇದು 5 ಬರ್ತಾ ಇದೆ ಇಲ್ಲಿ. 3 6 18, ಅದು ಬರಲ್ಲ. 6 ಬರೋಕ್ಕೆ ಸಾಧ್ಯ ಇಲ್ಲ, 5 ಬರ್ಬೋದು. 5 ಒಂದು ಗೊತ್ತಾಯಿತು ನಿಮಗೆ. ಅಂದರೆ ಬಿ ವ್ಯಾಲ್ಯೂ 5 ಆಗಬಹುದು. ಇಲ್ಲ 3 6 18 ಆಗುತ್ತೆ, ಅದು ಬರಲ್ಲ. 3 7s 21, ಅದು ಬರಲ್ಲ. 3 8s 24, ಇಲ್ಲಿ 8 ಇರುತ್ತೆ, ಇಲ್ಲಿ 4 ಇರುತ್ತೆ ಯೂನಿಟ್ ಪ್ಲೇಸಲ್ಲಿ, ಅದು ಬರಲ್ಲ. 3 9s 27, ಅದು ಬರಲ್ಲ. ಹಾಗಾಗಿ ನಿಮಗೆ ಬಿ ವ್ಯಾಲ್ಯೂ ಏನಾಗಿರಬೇಕು,
5 ಇರಬೇಕು, ಇಲ್ಲ 3 zeros ಬರ್ಬೋದು, ಅದು ಬೇಕಾದ್ರೆ ಬರೋವಂಥ ಚಾನ್ಸಸ್ ಇದೆ. ಅಂದರೆ ನಿಮಗೇನಾಯಿತು, ಈಗ ಎ ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ಬಿ ವ್ಯಾಲ್ಯೂ 5 ಗೊತ್ತಾಯಿತು. ಎ ವ್ಯಾಲ್ಯೂ ಏನು ಹಾಕಿದರೆ ನಿಮಗೆ ಇದು ಬರುತ್ತೆ. ಈಗ ನೀವೇನು ಮಾಡಿ, 1 ಕೊಟ್ಟರೆ 15 3s 45 ಆಗುತ್ತೆ, ಅದು ಸಿಂಗಲ್ ನಂಬರು. 2 ಹಾಕಿದರೆ 25 3s 75 ಆಗುತ್ತೆ, ಅದು ಸಿಂಗಲ್ ಅಂದರೆ ಡಬಲ್ ಡಿಜಿಟ್ ನಂಬರ್ ಆಗುತ್ತೆ. 3 ಹಾಕಿ, 3 5s 15, 3 3s 9 + 1 10. ನೋಡಿ ಇಲ್ಲಿ ಏನು ಬರುತ್ತೋ ಇಲ್ಲೂ ಅದೇ ಬರಬೇಕಲ್ಲ, ಇದು ಬಂದಿಲ್ಲ, ಇದು ಏನೇ ಆಗಿರುತ್ತೆ, ಹಾಗಾಗಿ ಬಂದಿಲ್ಲ. 4 ಹಾಕಿ, 5 3s 15, 5 3 4s 12 + 1 13. ನೋಡಿ ಇದು ಬರ್ತಾ ಇಲ್ಲ. ನೆಕ್ಸ್ಟು ಏನಂತ ಮಾಡ್ತೀರಾ, 5 55 × 3, 5 3s 15, 5 3s 15 + 1 16. ನೆಕ್ಸ್ಟ್ ಅದೇ ಥರ ಇನ್ಯಾವುದು, 6 ಹಾಕಿ, 3 5s 15, 3 6s 18 + 1 18 + 1 19 75. 5 3s 15, 7 3s 21 + 1 20 2 ಬರ್ತಾ ಇಲ್ಲ. 8 5 3s 15, 3 8s 24 + 1 25 95. 3 5s 15, 3 9s 27 + 1 28. ನೋಡಿ ಇಲ್ಲಿ ಏನಾಗ್ತಾ ಇದೆ ನಮಗೆ, ಹಾಗಾದರೆ ಇದು 5ದು ಚಾನ್ಸಸ್ ಇಲ್ಲ ಅಂತ. 5 ಬಿಟ್ಟರೆ ನಮಗೆ ಇನ್ನೊಂದೇ ನಂಬರ್ ಬರೋದು 3ಇಂದ 0 ಮಲ್ಟಿಪ್ಲೈ ಮಾಡಿದರೆ ಬರುತ್ತೆ. ಅಂದರೆ 10 3s 30, ಅದು ಸಿಂಗಲ್ ನಂಬರು. 2 ಹಾಕಿ, 20 3s 60, 30 3s 90. ಅದೇ ಥರ 40 3s 4 3s 12. ನೆಕ್ಸ್ಟು 50 3s 0, 5 3s 15. ನೋಡಿ ಇಲ್ಲೇನಾಗಿದೆ, ಇಲ್ಲಿ 0 ಬಂದಿದೆ, ದೇರ್ಫೋರ್ ಬಿ ವ್ಯಾಲ್ಯೂ ಈಸ್ 0. ಅದೇ ಥರ ಇಲ್ಲಿ 50 ಇದೆ, ಇಲ್ಲೂ 50 ಇದೆ, ಅಂದರೆ ಎ ವ್ಯಾಲ್ಯೂ ಈಸ್ 5. ನಾವು ಈ ರೀತಿ ಮಾಡಬೇಕಾಗುತ್ತೆ. ಅಂದರೆ 2 ಮೆಥಡಲ್ಲೂ ನೋಡಬೇಕಾಗುತ್ತೆ, ಯಾಕೆಂದರೆ ಒಂದೊಂದು ಸರಿ ನಮಗೆ ಅಲ್ಲಿ 2 ಆಪ್ಷನ್ಸ್ ಇದ್ದಾವೆ, ಇಲ್ಲಿ 2 3 ಅನ್ನೋನ್ ಇರೋದ್ರಿಂದ ನಾವು ಸ್ವಲ್ಪ ಲೆಂತಿ ಅನಿಸುತ್ತೆ, ಅದಕ್ಕೆ ನೋಡ್ಕೋಬೇಕು. ಬಿ ಇರೋದು ಇಲ್ಲೂ ಎ ಬಿನೇ ಬರೋದ್ರಿಂದ ನಾವೇನು ಮಾಡಬೇಕು, 5 ಕೊಟ್ಟರೆ ಆ ಥರ ಬರುತ್ತೆ, ಬಿ ವ್ಯಾಲ್ಯೂ ಬರುತ್ತೆ, ಬಟ್ ಸೆಕೆಂಡ್ ಡಿಜಿಟ್ ಸೇಮ್ ಬರ್ತಾ ಇಲ್ಲ. ಆವಾಗ ನಾವೇನು ಮಾಡಬೇಕು, ಬಿ ವ್ಯಾಲ್ಯೂ 0 ತೊಗೊಳ್ಳೋಣ. ಆವಾಗ ಏನಾಗುತ್ತೆ, ಎ ವ್ಯಾಲ್ಯೂ ನಾವು ಚೇಂಜ್ ಮಾಡ್ಕೊತ ಹೋಗಬೇಕು. 10 20 30 40 ಅಂತ ಕೊಟ್ಟಾಗ 50ಗೆ ನಮಗೆ ಸೇಮ್ ಬರ್ತಾ ಇದೆ. 50 3s 150. ಈ ರೀತಿ ನೀವು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೆಲ್ಲ ಅಡಿಷನ್ ಇದ್ದಾವೆ, ಅವನ್ನ ನೀವೇ ಮಾಡ್ಬೋದು ಈಸಿಯಾಗಿ. ಇನ್ನೊಂದಿದೆ ನೋಡಿ, ಎ ಬಿ ಇಂಟು 6, ಎ ಬಿ ಇಂಟು 6 = ಬಿ 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 ಅಂತ ಬರ್ತಾ ಇದೆ. ಈಗ ನೋಡಿ ಇಲ್ಲಿ ಯಾವ ನಂಬರ್ ಹಾಕಿದರೆ ಬರುತ್ತೆ, ಎ ಬಿ. ಇಲ್ಲಿ ನೋಡಿ ಇಲ್ಲಿ ಏನು ಹಾಕ್ತಿರೋ ಇಲ್ಲೂ ಅದೇ ಬರಬೇಕು. 1 ಹಾಕಿದರೆ 6 1s 6 ಬರಲ್ಲ. 6ನ ಯಾವುದರಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಬರುತ್ತೆ ನೋಡಿ. ಅಥವಾ ಇನ್ನೊಂದು ಈಸಿ ಮೆಥಡ್ ಏನು ಗೊತ್ತಾ, ನಿಮಗೆ ಇಲ್ಲಿ 3ನೂ ಬಿ ಬಿನೇ ಇರೋದ್ರಿಂದ, 3 ಬಿ ಇರೋದ್ರಿಂದ ಈ ಥರ 3 ಬರಬೇಕು ಅಂದರೆ 1 1 1 ಇರಬೇಕು, ಇಲ್ಲ 2 2 2, 3 3 3, 4 4 4, 5 5 5, 6 6 6, 7 7 7, 8 8 8, 9 9 9. ಇಷ್ಟೇ ನಂಬರ್ಸ್ ಒಳಗೇ ಅದು ಬರಬೇಕು. ಇದು 6ಇಂದ ಇವಿಷ್ಟೂ ಆನ್ಸರ್ ಆಗುತ್ತೆ. ಇದನ್ನು ನಾವು 6ಇಂದ ಬಾಗಿಸಿದ್ರೆ ನಮಗೆ ಎ ಬಿ ಬರುತ್ತೆ. ಈಗ ನೋಡಿ ಈ 6ಇಂದ ಇದನ್ನಿಷ್ಟೂ ನಂಬರ್ಸ್ನ ಬಾಗಿಸೋದಕ್ಕಿಂತ ಮುಂಚೆ 6 ಈಸ್ ಎ ಈವನ್ ನಂಬರ್. ಈವನ್ ನಂಬರ್ ಆಗಿರೋದ್ರಿಂದ ಇದರಲ್ಲಿ ಈವನ್ ನಂಬರ್ ಯಾವುದು ಅಂತ ನೋಡ್ಕೊಳ್ಳೋಣ. ನೋಡಿ ಇದು ಈವನ್ ನಂಬರು, ಮತ್ತು ಇದು ಈವನ್ ನಂಬರು, ಮತ್ತು ಇದು ಈವನ್ ನಂಬರು, ಮತ್ತು ಇದು ಈವನ್ ನಂಬರು. ಇವಿಷ್ಟು ಮಾತ್ರ ಭಾಗ ಆಗ್ತವೆ, ಇನ್ಯಾವೂ ಆಗಲ್ಲ. ಅದಕ್ಕೆ ಫಸ್ಟ್ ನೋಡೋಣ. ಬೈ 6, 6 1s 6, 6 4 ಅಲ್ಲ 6 3s 18. ಇನ್ನು ಎಷ್ಟು ಉಳಿತು, 2 ಉಳಿತು. 2 + 2 4, 42 ಆಯಿತು ಅಲ್ಲ. 6 42, 6 7s 42. ಓಕೆ, ನಮಗೇನಾಗಿದೆ 37 ಬರ್ತಾ ಇದೆ. 37 ಇದು ಎ ಇದು ಬಿ. ನಮಗೆ ಇಲ್ಲೇನಿದೆ, ಇಲ್ಲಿ ಬಿ ಎಲ್ಲ ಏನಿದೆ
2 ತೊಗೊಂಡಿದ್ದೀವಿ, ಬಿ 2 ಬಂದಿರೋದ್ರಿಂದ ನಮಗೆ ಇಲ್ಲಿ 2 ಬರಬೇಕಿತ್ತು, ಇಲ್ಲಿ ಬಂದಿಲ್ಲ ಅಂದರೆ ಇದು ರಾಂಗ್ ಅಂತ. ಈಗ ನೆಕ್ಸ್ಟ್ 4 ತೊಗೊಳ್ಳೋಣ ಬೈ 6 7 42, ಇನ್ನು 2 ಉಳಿತು 24, 6 4 24. ನೋಡಿ ಇದು ಬಿ ಸೇಮ್ ಬರ್ತಾ ಇದೆ, ಇಲ್ಲೂ ಬಿ ಇದು ಎ, ಅಂದರೆ 6 × 74 ಈಸ್ 444. ಇದನ್ನು ಬೇಕಾದ್ರೆ ನೀವು ಉಲ್ಟಾನು ಬರಿಬೋದು. 74 × 6 ಈಸ್ 444. 6ಇಂದ ನೀವು ಇದು ಎ ಇದೆ ಅಲ್ಲ, ಇದು ಬಿ ಇದೆ, ಇದು ಎ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿರೋ ಅಂಥವೆಲ್ಲವೂ ಬಿನೇ ಇದೆ. ನೋಡಿ 4 ಇಲ್ಲೂ ಇದೆ, ಇವೆಲ್ಲವೂ 4. ಹಾಗಾಗಿ ನಿಮಗೆ 74 ಇಸ್ ದ ಎ ಬಿ ವ್ಯಾಲ್ಯೂ. ಅಂದರೆ therefore ಬರಿಬೇಕು ಎ ಈಸ್ ಈಕ್ವಲ್ ಟು 7, ಬಿ ಈಸ್ ಈಕ್ವಲ್ ಟು 4. ನೀವು ಇದೇ ಸಿಂಪಲ್ ಮೆಥಡ್. ಇದನ್ನು ಬಿಟ್ಟರೆ ಇನ್ನೂ ಬೇರೆ ಮೆಥಡ್ ನಮಗೆ ತುಂಬ ರಿಸ್ಕಿ ಆಗುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ 2 ಡಿಜಿಟ್ ಇರೋದ್ರಿಂದ ನಮಗೆ ಟೋಟಲ್ಲು 11 ಅಂದರೆ 10ಇಂದ ನಮಗೆ 99ವರೆಗೂ 2 ಡಿಜಿಟ್ ನಂಬರ್ ಬರುತ್ತೆ. ಅವೆಲ್ಲವೂ ನಾವು 6ಇಂದ ಮಲ್ಟಿಪ್ಲೈ ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಟೈಮ್ ತೊಗೊಳುತ್ತೆ. ಆದರೆ ಇದು ಈಗ ನಾವೇನು ಮಾಡಿ, ಎಲ್ಲವೂ 3 ಡಿಜಿಟ್ ನಂಬರೂ ಸೇಮ್ ಇರೋದ್ರಿಂದ ನಾವೇನು ಮಾಡೋಣ, 111, 222, 333, 444, 555, 666, 777, 888, 999 ಈ ಥರ ನಂಬರ್ಸ್ ಬರ್ಕೊಂಡು, ಅದರಲ್ಲಿ 6 ಈಸ್ ಎ ಈವನ್ ನಂಬರ್ ಇರೋದ್ರಿಂದ ಇಲ್ಲಿ ಈವನ್ ನಂಬರೇ ಆಗಬೇಕಲ್ಲ, ಅದಕ್ಕೆ ಈವನ್ ನಂಬರ್ ಯಾವುದಿದೆ ಅಂತ ನೋಡ್ಕೋಬೇಕು. ಅವನ್ನ ಒಂದು 2-3 ಡಿವೈಡ್ ಮಾಡಿಬಿಟ್ರೆ ನಿಮಗೆ ಎ ಬಿ ವ್ಯಾಲ್ಯೂ ಸಿಕ್ಬಿಡುತ್ತೆ. ಎ ಬಿ ವ್ಯಾಲ್ಯೂ ಯಾವುದು ಸೇಮೇ ಬಂದಿರುತ್ತೋ, ಲಾಸ್ಟ್ ಡಿಜಿಟ್ ಸೇಮ್ ಬರುತ್ತೋ ಅದು ಕರೆಕ್ಟಾಗೇ ಆಗಿರುತ್ತೆ ಅನ್ನೋದ್ರ ಮೇಲೆ. ಅದಕ್ಕೆ ನಾವು ಈ ರೀತಿ ಮಾಡಬೇಕಾಗುತ್ತೆ. ನೋಡಿ, ಇದಕ್ಕೆ ಆನ್ಸರು ಈ ಥರ ಮಾಡಬೇಕು. ನೋಡಿ ಈ ಥರ 6ಇಂದ ಭಾಗಿಸಿದಾಗ 74 ಬರುತ್ತೆ. 74 ಇಸ್ ದ ಎ ಬಿ ವ್ಯಾಲ್ಯೂ. ಈ ರೀತಿ ಸಾಲ್ವ್ ಮಾಡಬೇಕು. ಇನ್ನೂ ನಿಮ್ಮ ಬುಕ್ಸಲ್ಲಿ ತುಂಬ ಈಸಿ ಪ್ರಾಬ್ಲಮ್ಸ್ ಇದ್ದಾವೆ, ಅವನ್ನೆಲ್ಲ ನೀವೇ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ವಿ ಕಂಟಿನ್ಯೂ ದಿ ಕ್ಲಾಸ್.